ಸರ್ ಇದೇನ್ ಸರ್ ಇದು? ಇದ ಇದು ಇಸ್ತ್ರಿ ಪೆಟ್ಟಿಗೆ ಅಂತ ನಿಮ್ ಭಾಷೆಯಲ್ಲಿ ಹೇಳೋದಾರೆ. ಇಸ್ತ್ರಿ ಪೆಟ್ಟಿಗೆ ಇದು. ಇದ್ರ ವೆಚ್ಚ ಹಾ ಇದು ಹಾಳಾಗಿದೆ. ಏನೋ ವರ್ಕ್ ಮಾಡ್ತಾ ಇಲ್ಲ ಇದು. ಇದು ಹಾಳಾಗಿದೆ. ಆದ್ರೂ ಇದ್ರ ಬೆಲೆ ಈಗ ಹಾಳಾಗಿದೆ. ಯಾರಾದ್ರೂ ಈಗ ಸರಿ ಮಾಡಿಸ್ಕೊಂತೀನಿ ಕೊಡ್ರಿ ಅಂತ ಹೇಳೋದಾದ್ರು ಕೊಡ್ತೀನಿ ನಾನು. ಇದ್ರ ರೇಟ್ ಎಷ್ಟು ಸರ್? ಇದ್ರ ರೇಟ್ ನೀವು ನಂಬಲ್ಲ. ಇದ್ರ ರೇಟ್ ಸರಿ ಸುಮಾರು ಹಾಳಾಗಿದೆ. ಬರೀ ಹಾಳಾದ್ರೂ ನಮ್ಮ ಮನೆಗ್ ಬಿದ್ದಿದೆ. ಇದನ್ನ ಕೊಟ್ರು ನಾನಿಲ್ಲಿ ಇದು ಸೇಲ್ ಅಂತ ಒಂದು ಫೋಟೋ ಹೊಡೆದು ಒಂದು ಫೋಟೋನ ಒಂದು ನನ್ನ ಚಾನಲ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದಾರ ಒಂದು ನ್ಯೂಸ್ ಚಾನಲ್ಗೆ ಒಂದು ಫೋಟೋ ಕೊಟ್ಟು ನನ್ನ ಹೆಸರು ಮೇಲೆ ಶೇರ್ ಮಾಡಿದ್ರೆ ನಾಯಿ ಕೋತೇಶ್ ಅವರ ಒಂದು ಇಸ್ತ್ರಿ ಪೆಟ್ಟಿಗೆ ಅಂತ ಒಂದು ಸೇಲ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅದನ್ನ ತಗೊಳಕ್ಕೆ ಇನ್ನು ಕಾಯ್ತಾ ಇದ್ದಾರೆ ಜನ. ಬರೀ ಒಂದು ಅಡ್ವರ್ಟೈಸ್ ಹಾಕಿದ್ರೆ ಸಾಕು. ಇದು ಒಂದು ಕೋಟಿ ಮೇಲೆ ಹೋಗುತ್ತೆ. ಇದು ಹಾಳಾಗಿದ್ರು ಕೂಡ ಒಂದು ಕೋಟಿ ಮೇಲೆ ಹೋಗುತ್ತೆ. ಅಂದ್ರೆ ಇದು ನಾನ್ ಬಳಸಿರೋದಲ್ಲ, ಸ್ಟ್ಯಾಂಡರ್ಡ್. ಇಡೀ ವರ್ಲ್ಡ್ ಅಲ್ಲೇ ಸಿಗಲ್ಲ ನಾವು ಬಳಸೋ ಐಟಮ್ಗಳು. ಎಲ್ಲೆಲ್ಲೂ ಸಿಗಲ್ಲ. ಈ ಪೆನ್ ಆಗಿರ್ಬೋದು, ಈ ಇಸ್ತ್ರಿ ಪೆಟ್ಟಿಗೆ ಆಗಿರ್ಬೋದು, ಎಲ್ಲ ಕೂಡ ನಾನು ಇಡೀ ವರ್ಲ್ಡ್ ಅಲ್ಲೇ ಯಾರೋ ಬಳಸಿರ್ಬಾರ್ದು ಅಂತ ಒಂದು ಐಟಮ್ ನಮ್ಮ ಮನೆಯಲ್ಲಿ ಇರುತ್ತೆ. ಎಲ್ಲಿ ಸಿಗಲ್ಲ ಅಂತಿಲ್ಲ, ಮತ್ತೆ ಎಲ್ಲಿ ಸಿಗಲ್ಲ ಅಂದ್ರೆ ನಾನ್ ಮ್ಯಾನುಫ್ಯಾಕ್ಚರ್ ಮಾಡಿಸಿದ್ದು. ಇನ್ನು ಬೇರೆ ಕಡೆ ಹೋಗಿ ನಾನೇ ಖುದ್ದಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಹಿಂಗಿಂಗ್ ಮಾಡ್ಕೊಟ್ರಿ ಅಂತ ಮಾಡ್ಸಿದ್ದು ನಾವು. ಎಲ್ಲೆಲ್ಲೂ ಸಿಗಲ್ಲ. ಇದು ವರ್ಲ್ಡ್ ಅಲ್ಲೇ ಸಿಗಲ್ಲ ಎಲ್ಲೆಲ್ಲೂ. ಇದು ಯಾಕೆ ಬಿತ್ತು ಅಂದ್ರೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೇಕು, ಅದಕ್ಕೆ ಬಿದ್ದಿದೆ. ಸರಿ ಮಾಡಿಸ್ತೀನಿ ಸರ್. ನೋಡಿ ಈಗ ನಿಮ್ಗೆ ಮ್ಯಾಜಿಕ್ ತೋರಿಸ್ತೀನಿ. ಬರ್ತಾ ಐತೆ ನೋಡ್ರಿ. ಏನಿದು? ಹೆಂಗ್ ಬರ್ತಾ ಐತೆ ಬುಕ್. ಇದು ಯಾವ ಬುಕ್ ಅಂದ್ರೆ ಹೆಂಗೆ ಆಟೋಮೆಟಿಕ್ ಆಗಿ ನಾ ಹಿಂಗ್ ಕರೆದ್ರೆ ಸಾಕು ಬರ್ತಾ ಇರುತ್ತೆ. ಯಾವ್ದಾದ್ರು ಬುಕ್ ಬೇಕಂದ್ರೆ ನಾ ಹಿಂಗ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ನಾನು ಓದಿ ಮತ್ತೆ ವಾಪಸ್ ಇಟ್ರೆ ಮತ್ತೆ ಹೇಳ್ಕೊಂತ ಹೋಗುತ್ತೆ. ಯಾವ ಬುಕ್ ಆದ್ರೂ ಬರುತ್ತೆ, ಯಾವ ಬುಕ್ ಆದ್ರೂ ಬರುತ್ತೆ. ನಾನು ಆಟೋಮೆಟಿಕ್ ಸಿಸ್ಟಮ್ ಇಟ್ಟಿ ನಂಗೆ. ಇದೇನು ಅಂದ್ರೆ ನನ್ನ ಇಂಟರ್ವ್ಯೂ ಮಾಡೋಕೋಸ್ಕರ ಬರ್ತಾ ಇರ್ತಾರೆ. ಅವ್ರನ್ನ ಯಾರ್ಯಾರು ನಮಗ್ ಬೇಕು, ಯಾರ್ಯಾರು ನಮಗ್ ಸೂಟ್ ಆಗ್ತಾರೆ ಅಂತವ್ರನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿ ಅವ್ರ ಹೆಸರು ಬರ್ದಿಟ್ಕೊಂತೀವಿ. ಅಂತವ್ರ ಹೆಸರೇ ಇದೊಂದು ಫುಲ್ ಬುಕ್ ಆಗಿದೆ. ಅಂದ್ರೆ ಒಂದು 1000 ಚಾನಲ್ಗಳು ಡೈಲಿ ನಮ್ನ ವಿಸಿಟ್ ಮಾಡ್ತಾನೆ ಇರ್ತವೆ. ಸರ್ ಇನ್ನೊಂದು ತೋರ್ಸ್ಬೇಕು ನಿಮ್ಗೆ. ಇದೇನು ಬೋರ್ಡ್ ಕಾಣಿಸುತ್ತೆ, ಇದು ಸಾಮಾನ್ಯ ಬೋರ್ಡ್ ಅಂತ ಅಲ್ವೇ ಅಲ್ಲ. ನಾನೇ ಇದನ್ನ 200 ಕೋಟಿ ಕೊಟ್ಟು ರೆಡಿ ಮಾಡಿಸಿರುವಂತ ಬೋರ್ಡ್ ಇದು. ಅಂದ್ರೆ ಇದು ಎಲ್ಲೂ ಸಿಗಲ್ಲ. ಯಾವೊಂದು ಸೆಲೆಬ್ರಿಟಿ ಮನೆಯಲ್ಲೂ ಕೂಡ ಈ ಒಂದು ಇದು ಸಿಗಲ್ಲ. ಇಲ್ಲೊಂದು ಮೇಲೊಂದು ಇದು ಕಾಣುತ್ತಲ್ಲ ಮೂರ್ತಿ. ಮೂರ್ತಿ. ಅದು ಕೂಡ ಎಲ್ಲೂ ಸಿಗಲ್ಲ. ಇಡೀ ವರ್ಲ್ಡ್ ಅಲ್ಲೇ ಅದು ಸಿಗಲ್ಲ. ಸರ್ ಇನ್ನೊಂದು ವಿಷಯ ಏನು ಅಂದ್ರೆ ಇದೇನು ಪಂಪ್ ಕಾಣಿಸ್ತಾ ಇದೆ, ಇದು ನಮ್ಗೆ ನಮ್ಮನ್ನ ಇಂಟರ್ವ್ಯೂ ಮಾಡೋರು ನಮಗೋಸ್ಕರನೇ ಪ್ರೀತಿಯಿಂದ ಉಡುಗೊರೆಯಾಗಿ ಕೊಟ್ಟಿರೋಂಥದ್ದು ಇದು. ಇದ್ರ ಹೆಸರು ಗುರುಮುತ್ಯ ಅಂತ ಹೆಸರು. ಗುರುಮುತ್ಯ ಅಂತ ಒಂದು ಕಂಪ್ನಿಯಿಂದ ಕೊಟ್ಟಿರುವಂತ ಹೆಸರಿದು. ಹೆಸರು ಅಂದ್ರೆ ಒಳ್ಳೆ ಕಂಪ್ನಿ ಅದು. ಇಡೀ ವರ್ಲ್ಡ್ ಅಲ್ಲೇ ಎಲ್ಲೂ ಸಿಗಲ್ಲ. ಇದನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ನಾನು ಬೇಡ ಬೇಡ ಅಂದೆ, ಆದ್ರೂ ಏನಾದ್ರು ಕೊಟ್ಟೋಗ್ಬೇಕು, ನಿಮ್ಗಿದು ಸಣ್ಣ ಪ್ರಾಡಕ್ಟ್, ಸಣ್ಣ ಬೆಲೆದು ಅಂತ ಹೇಳಿ ಕೊಟ್ಟೋಗಿದ್ದಾರೆ. ಪ್ರೀತಿಯಿಂದ ಕೊಟ್ಟೋಗಿದ್ದಾರೆ. ಇದ್ರ ಬೆಲೆನೂ ಒಂದು 50 ಲಕ್ಷ. ಇದ್ರ ಬೆಲೆ 50 ಲಕ್ಷನ ಉಡುಗೊರೆಯಾಗಿ ಕೊಟ್ಟಿರೋದು. ಇಲ್ಲಿ ಬಂದಂತ ಎಲ್ಲರೂ ಕೂಡ ನಮ್ಗೆ ಇಂಟರ್ವ್ಯೂ ಮಾಡಿಸ್ಕೊಂತಾರೆ. ಆಮ್ಯಾಕೆ ಲಾಸ್ಟ್ಗೆ ನಾವು ಬೇಡ ಅಂದ್ರೂ ಕೂಡ ಒಂದು ಉಡುಗೊರೆಯನ್ನ ಕೊಟ್ಟು ಹೋಗ್ತಾರೆ. ಈಗ ನೀವ್ ಹೇಳಿ, ಏನಾರು ಕೊಡೋದು ಬಯಸ್ತೀರಾ? ನಾವು ಕೊಡೋ ನಮ್ ಕಂಪ್ನಿಯಿಂದ ಏನು ಕೊಟ್ಟಿಲ್ರಿ. ಇಲ್ಲ ಸರ್, ಇಲ್ಲಿ ಬಂದವರು ವಾಪಸ್ ಹೋಗೋದೇ ಇಲ್ಲ. ಏನಾರು ಕೊಟ್ಟೆ ಹೋಗ್ತಾರೆ. ಈಗ ಏನ್ ಕೊಡ್ತೀರಾ ನೀವು? ಹಂಗೆ ಇರೋದು ಸರ್. ನಾವು ನಮ್ಮನ್ನ ಯಾರ ಇಂಟರ್ವ್ಯೂ ತಗಂತಾರೆ, ನಾವ್ ಅವ್ರ ಹತ್ರ ದುಡ್ಡು ಕೇಳಲ್ಲ. ಸರ್ ಹೇಳಿ ಸರ್, ನೀವು ಏನ್ ನಮ್ಗೆ ಉಡುಗೊರೆಯಾಗಿ ಕೊಡೋದು ಬಯಸ್ತೀರಾ? ಇಲ್ಲಿ ಬಂದಂತ ಎಲ್ರು ಕೂಡ ಒಂದೊಂದು ಪ್ರಾಡಕ್ಟ್ ನ ಕೊಟ್ಟೆ ಹೋಗಿದ್ದಾರೆ. ಕೊಡ್ಲಂತೆ ಅಂತ ಯಾರು ಹೋಗಿಲ್ಲ. ನೋಡಿ ಏನ್ ಕೊಡ್ತೀರಾ ಈಗ? ಸರ್ ಯಾಕೆ ಸರ್ ಹಿಂಗ್ ಮಾಡ್ಕೊಂತೀರಾ? ಏನಾರು ಒಂದ್ ಕೊಟ್ಟು ಹೋಗಿ ಅಷ್ಟೇ. ಸ್ಮಾಲ್ ಪ್ರಾಡಕ್ಟ್ ಒಂದ್ 10 ಕೋಟಿ ಏನಾರು ಒಂದ್ 10 ಕೋಟಿ ಬೆಲೆ ಬಾಳುವಂತ ಯಾವ್ದಾದ್ರು ಪ್ರಾಡಕ್ಟ್ ನ ಕೊಟ್ಟು ಹೋಗಿ ಅಷ್ಟೇ, ಮತ್ತೇನಿಲ್ಲ. ಕೊಟ್ಟಿಲ್ಲ ನಮ್ ಕಂಪ್ನಿಯಿಂದ.
ಕಂಪ್ನಿಯಿಂದ ಕೊಟ್ಟಿಲ್ವಾ? ಇಲ್ಲ. ಹಂಗಾದ್ರೆ ನಿಮ್ ಸರ್ಗೆ ಫೋನ್ ಮಾಡಿ ಏನಾದ್ರು ಒಂದು ಕೇಳಿ ಕೊಡ್ತಾರೆ ಏನೋ ಅಂತ ಖುಷಿಗೆ. ನಾನೇನ್ ಜಾಸ್ತಿ ಕೇಳಲ್ಲ, ಒಂದ್ 10 ಕೋಟಿ ಅಂತ 10 ಕೋಟಿಯ ಪ್ರಾಡಕ್ಟ್ ನ ಯಾವ್ದಾರು ಕೊಟ್ಟೋದ್ರೆ ಬೆಸ್ಟ್. ನೋಡಿ ನಿಮ್ ಇಷ್ಟ, ಉಡುಗೊರೆಯಾಗಿ ಏನ್ ಕೊಡಲು ಬಯಸ್ತೀರಾ ನೋಡ್ರಿ. ಈಗ ತಂದಿಲ್ಲ ಅಂತ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಅಲ್ಲಿ ಮತ್ತೆ ಇಂಟರ್ವ್ಯೂ ಮಾಡೋದು. ನೆಕ್ಸ್ಟ್ ಸಲ ಅಲ್ಲ ಸರ್, ಇಲ್ಲಿ ಬಂದಂತವ್ರು ಖಾಲಿ ಕೈಲಿ ಬಂದೇ ಇಲ್ಲ, ನಮ್ಗೆ ಏನಾರು ಹಿಡ್ಕೊಂಡೇ ಬಂದಿರ್ತಾರೆ ಸರ್. ನನಗ್ ಗೊತ್ತು ನೀವೇನೋ ಒಂದು ಪ್ರಾಡಕ್ಟ್ ನ ಇಟ್ಕ ಬಂದಿದ್ದೀರಾ ಅಂತ, ಕೊಡಿ ಸರ್ ಅದೇನು ಅಂತ. ಏನು ತಂದಿಲ್ಲ ಸರ್. ಏನು ತಂದಿಲ್ವಾ? ಹಂಗಾದ್ರೆ ನೀವು ಹೋಗಲ್ಲ ಸರ್, ಇಲ್ಲೇ ಚಾಪಿ ದಿಂಬು ಎಲ್ಲ ಕೊಡ್ತೀವಿ, ಇಲ್ಲೇ ಮಕ್ಕಳಿ, ನೀವೊಂದು ಪ್ರಾಡಕ್ಟ್ ನ ಕೊಡ್ರಿ ಹೋಗ್ರಿ.